ಬೆಂಗಳೂರಲ್ಲಿ ಸುಲಿಗೆ ಮಾಡಲು ಸುಲಿಗೆಕೋರರು ಆಕ್ಸಿಡೆಂಟ್ ಡ್ರಾಮಾ ಮಾಡ್ತಾರೆ. ಕಾರು ಅಡ್ಡಗಟ್ಟಿ ಸುಲಿಗೆ ಮಾಡ್ತಾರೆ. ಅತ್ತ ಮಾಟ ಮಂತ್ರ ಪೂಜೆ ನೆಪದಲ್ಲಿ ಬುಡುಬುಡಿಕೆ ವೇಷಧಾರಿ ಚಿನ್ನಾಭರಣ ದೋಚಿ ಎಸ್ಕೇಪ್ ಆದವ ಕಾಕಿ ಬಲೆಗೆ ಬಿದ್ದಿದ್ದಾನೆ. ಬೆಂಗಳೂರಲ್ಲಿ ತಪ್ಪದ ಸುಲಿಗೆಕೋರರ ಹಾವಳಿ. ಅಪಘಾತದ ನೆಪದಲ್ಲಿ ಕಾರು ಅಡ್ಡಗಟ್ಟಿ ಸುಲಿಗೆ. ಬೆಂಗಳೂರಿನಲ್ಲಿ ಸುಲಿಗೆಕೋರರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಹಣ, ಚಿನ್ನ ಸುಲಿಗೆ ಮಾಡಲು ಖದೀಮರು ಖತರ್ನಾಕ್ ಪ್ಲಾನ್ ಮಾಡ್ತಿದ್ದಾರೆ. ಡ್ರೈವಿಂಗ್ ವೇಳೆ ಕಿರಿಕ್ ತೆಗೆದು ವಾಗ್ವಾದ ನೆಪದಲ್ಲಿ ಅಡ್ಡಗಟ್ಟಿ ಹಣ, ಚಿನ್ನ ವಸೂಲಿ ಮಾಡ್ತಾರೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ದಂಪತಿಗಳು ಹೋಗುತ್ತಿದ್ದ ಕಾರಿಗೆ ವೇಗವಾಗಿ ಬೈಕ್ನಲ್ಲಿ ಬಂದ ಇಬ್ಬರು ಅಪಘಾತದ ಡ್ರಾಮಾ ಮಾಡ್ತಾರೆ. ಬಳಿಕ ಬೈಕ್ನಲ್ಲಿದ್ದ ಇಬ್ಬರು ಕಾರಿಗೆ ಅಡ್ಡ ಹಾಕಿ ತಡೆದಿದ್ದಾರೆ. ಕಾರು ತಡೆದು ಸುಲಿಗೆ ಮಾಡಲು ಯತ್ನಿಸಿದ್ದಾರೆ. ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಘಟನೆ ದೃಶ್ಯ ಸೆರೆಯಾಗಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೊಲೀಸರಿಗೆ ಟ್ಯಾಗ್ ಮಾಡಿ ದಂಪತಿ ದೂರು ನೀಡಿದ್ದಾರೆ. ಸಂಬಳ ಕೊಡದ ಮಾಲೀಕನ ಮೇಲೆ ಕೋಪ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದ ಭೂಪ ಲಾಕ್. ಕೆಲಸ ಮಾಡಿದ ಸಂಬಳ ಕೊಡದಿದ್ದಕ್ಕೆ ಮಾಲೀಕನ ಮನೆಯನ್ನೇ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಸಿದ್ದು ಅರುಂಧತಿ ಮಿಶ್ರಾ ಎಂಬುವರ ಬಳಿ ಆರೋಪಿ ಕೆಲ ತಿಂಗಳ ಹಿಂದೆ ಕಾರ್ ಡ್ರೈವಿಂಗ್ ಕೆಲಸ ಮಾಡಿಕೊಂಡಿದ್ದ. ಕಾರಣಾಂತರದಿಂದ ಆರೋಪಿ ಚಾಲಕನ ಕೆಲಸ ಬಿಟ್ಟಿದ್ದ. ಆದ್ರೆ ಮಾಲೀಕ ಸಂಬಳ ಕೊಡದೇ ಇದ್ದಿದ್ದಕ್ಕೆ ಕೋಪಗೊಂಡಿದ್ದ. ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ನಕಲಿ ಕೀ ಬಳಸಿ ಮನೆಯಲ್ಲಿದ್ದ 682 ಗ್ರಾಂ ಚಿನ್ನಾಭರಣವನ್ನ ದೋಚಿದ್ದ. ಈ ಬಗ್ಗೆ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಮಾಲೀಕ ದೂರು ನೀಡಿದ್ರು. ಇದೀಗ ಆರೋಪಿಯನ್ನ ಬಂಧನ ಮಾಡಿ ಪೊಲೀಸರು ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಮಾಟ ಮಂತ್ರದ ಹೆಸರಲ್ಲಿ ಚಿನ್ನಾಭರಣ ಕಳ್ಳತನ. ಚಿನ್ನ ದೋಚಿದ್ದ ಬುಡುಬುಡಿಕೆ ವೇಷಧಾರಿ ಅರೆಸ್ಟ್. ನಿಮ್ಮ ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ಪೂಜೆ ಮಾಡ್ತೀನಿ ಅಂತ ಕಳ್ಳತನ ಮಾಡಿಕೊಂಡು ಹೋಗಿದ್ದ ಬುಡಬುಡಿಕೆ ವೇಷಧಾರಿಯನ್ನ ಬೊಮ್ಮನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ವೆಂಕಟರಮಣ ಎಂಬ ಆರೋಪಿಯನ್ನ ಬಂಧಿಸಿ 115 ಗ್ರಾಂ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ನಿಮ್ಮ ಮನೆಗೆ ಮಾಟ ಮಂತ್ರ ಮಾಡಲಾಗಿದೆ, ಪೂಜೆ ಮಾಡದಿದ್ರೆ ಮನೆಯವರೆಲ್ಲ ಸಾಯುತ್ತೀರಾ ಎಂದು ಆರೋಪಿ ಬೆದರಿಸುತ್ತಿದ್ದ. ಮನೆಯಲ್ಲಿರುವ ಚಿನ್ನಾಭರಣ ಪೂಜೆ ಮಾಡಿದ್ರೆ ಸಮಸ್ಯೆ ಪರಿಹಾರವಾಗುತ್ತೆ ಎಂದು ಮನೆಯಲ್ಲಿರುವ ಚಿನ್ನಾಭರಣ ಪಡೆದು 2 ಕುಡಿಕೆಯಲ್ಲಿ ಹಾಕಿ ಪೂಜೆ ಮಾಡಿಸುತ್ತಿದ್ದ. ಪೂಜೆ ಸಾಮಗ್ರಿಗಳನ್ನು ತರಲು ಹೇಳಿ ಬಂಗಾರವಿರುವ ಕುಡಿಕೆಗಳನ್ನು ಚೀಲದಲ್ಲಿ ತುಂಬಿ ಖಾಲಿ ಮಡಿಕೆ ಇಟ್ಟು ಪೂಜೆ ಮಾಡ್ತಿದ್ದ. 2 ದಿನ ಬಿಟ್ಟು ಮಡಿಕೆ ಓಪನ್ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಎಂದು ಹೇಳಿ ಎಸ್ಕೇಪ್ ಆಗ್ತಿದ್ದ ಆರೋಪಿ. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆದಿದ್ದ ಘಟನೆ ಸಂಬಂಧ ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಒಟ್ನಲ್ಲಿ ಬೆಂಗಳೂರಲ್ಲಿ ದಿನೇ ದಿನೇ ಕ್ರೈಂ ಪ್ರಕರಣ ಹೆಚ್ಚಾಗ್ತಿದೆ. ಪೊಲೀಸರು ರಾಜಧಾನಿ ಕಿಡಿಗೇಡಿಗಳಿಗೆ ಕಡಿವಾಣ ಹಾಕಬೇಕಿದೆ. ಕ್ರೈಂ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.